ಇನ್ನು ಪರೀಕ್ಷಾ ಅಂಕಪಟ್ಟಿಯ ಸಮಸ್ಯೆ ಮತ್ತು ಅವೈಜ್ಞಾನಿಕವಾಗಿ ಶುಲ್ಕ ಹೆಚ್ಚಳ ಮಾಡಿದ್ದಾರೆ ಅಂತ ಮಂಗಳೂರು ವಿವಿ ಎದುರು ಎಬಿವಿಪಿ ಪ್ರತಿಭಟನೆ ಮಾಡಿ ಹೈ ಡ್ರಾಮಾ ಮಾಡಿದೆ. ಓಕೆ, ಒಂದು ರೀತಿ ಅದು ಡ್ರಾಮಾ ಜೋರಾಗಿ ಎಲ್ಲೆಲ್ಲೋ ಹೋಗಿದೆ. ಅದೇನೋ ಮುತ್ತಿಗೆ ಹಾಕ್ತಾರಲ್ಲ, ಆ ಥರ ಏನೋ ಮಾಡೋಕ್ಕೆ ಹೋಗಿದ್ದಾರೆ ಎಬಿವಿಪಿ ಅವರು. ಆರಂಭದಲ್ಲಿ ಇದು ಪ್ರತಿಭಟನೆ ಅನ್ನೋ ರೂಪದಲ್ಲಿ ಮಾಡಿದ್ದು, ಬಟ್ ಅದು ವಿವಿ ಆಡಳಿತ ಕಚೇರಿ ಒಳಕ್ಕೆ ನುಗ್ಗೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಕಲ್ಲು ತೂರಿದ್ದಾರೆ, ಕಿಟಕಿ ಗಾಜೆಲ್ಲ ಪುಡಿಪುಡಿಯಾಗಿದೆ, ಒಂಥರ ಹಿಂಸಾಚಾರಕ್ಕೆ ತಿರುಗಿಬಿಟ್ಟಿದೆ ಅಂತ ಎಬಿವಿಪಿ ಕಾರ್ಯಕರ್ತರು ಮಾಡ್ತಾ ಇರ್ತಕ್ಕಂಥ ಪ್ರತಿಭಟನೆ. ಹಾಸ್ಟೆಲ್ ಸಮಸ್ಯೆಗಳ ಪರಿಹಾರ, ಪರೀಕ್ಷಾ ಅಂಕಪಟ್ಟಿಯ ಸಮಸ್ಯೆ, ಅವೈಜ್ಞಾನಿಕವಾಗಿ ಶುಲ್ಕ ಹೆಚ್ಚಳ, ಸೊ ಇದೆಲ್ಲ ಖಂಡಿಸಿ ಕೋಣಾಜೆಯಲ್ಲಿರುವ ಮಂಗಳೂರು ವಿವಿ ಎದುರು ಪ್ರತಿಭಟನೆಯನ್ನು ಈಗ ವಿದ್ಯಾರ್ಥಿಗಳು, ಅದರಲ್ಲೂ ಎಬಿವಿಪಿಯವರು, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನವರು ಮಾಡಿದ್ದಾರೆ. ಈಗ ಪ್ರತಿಭಟನಾ ಸ್ಥಳಕ್ಕೆ ಉಪಕುಲಪತಿ PL ಧರ್ಮ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ. ಸಿಂಡಿಕೇಟ್ನವರೆಲ್ಲ ನಾವೆಲ್ಲ ಇದ್ದೀವಿ, ದಯವಿಟ್ಟು ಸಹಕರಿಸಿ ಅಂತ ಈ ಸಂದರ್ಭದಲ್ಲಿ ನಾನು ಕುಲಪತಿಗಳಿಗೂ ಮನವಿ ಮಾಡ್ಕೊತೇನೆ, ಮತ್ತೆ ನಿಮಗೂ ನಾನು ಮನವಿ ಮಾಡ್ಕೊತೇನೆ. ದಯವಿಟ್ಟು ಸಹಕರಿಸಿ, ನಿಮ್ಮ ಉದ್ದೇಶಗಳನ್ನ ಈಡೇರಿಸೋದಕ್ಕೆ ಕುಲಪತಿಗಳು ಕೆಲಸ ಮಾಡ್ತಾರೆ, ಮತ್ತು ನಾವು ಜೊತೆಗಿದ್ದೀವಿ ಅಂತ ಈ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಸರ್, ಮತ್ತೊಂದು ವಿಷಯ, ಎಲ್ಲ ವಿದ್ಯಾರ್ಥಿ ಮಿತ್ರ ಪರವಾಗಿ ನಾವು ಕೇಳ್ಕೊಳ್ಳೋದಿಷ್ಟೇ, ಸರ್ಕಾರಕ್ಕೆ ನಮ್ಮ ಮನವಿ ಏನಂದ್ರೆ, ಈಗ ಕುಲಪತಿಗಳು ಮನವಿ ಮಾಡಿದರೆ 31 ವಿಷಯಗಳ ಕುಲಪತಿಗಳು ಮನವಿ, ಅಲ್ಲೇನೋ ಸಂಧಾನ ನಡೀತಾ ಇದೆ. ಉಪಕುಲಪತಿ ಧರ್ಮ ಅವರು ಭೇಟಿ ಕೊಟ್ಟಾಗ ವಿದ್ಯಾರ್ಥಿಗಳನ್ನು ಕನ್ವಿನ್ಸ್ ಮಾಡುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕ್ಪಾಲ್ ಅವರಿಂದ ಪಡ್ಕೊಂಡ. ಸುಕ್ಪಾಲ್, ಈಗ ಏನೇ ಸಮಸ್ಯೆಗಳಿದ್ರೂ ಕೂಡ ಶಾಂತಿಯುತ ಹೋರಾಟ ಮಾಡಬೇಕು, ಶಾಂತಿಯುತವಾಗಿ ಪ್ರತಿಭಟನೆ ಮಾಡಬೇಕು, ಸಮಸ್ಯೆ ಬಗೆಹರಿಸ್ಕೋಬೇಕು. ಅದನ್ನು ಬಿಟ್ಟು ಕಲ್ಲು ತೂರೋದು, ಕಿಟಕಿ ಗಾಜು ಪುಡಿಪುಡಿ ಮಾಡೋದು, ಈ ಥರ ಹಿಂಸಾತ್ಮಕವಾಗಿ ತಿರುಗಿದ್ಯಾಕೆ ಈ ಪ್ರತಿಭಟನೆ ಅಂತ? ಮೊದಲಿಗೆ ಶಾಂತಿಯುತವಾಗಿ ಆರಂಭಗೊಂಡಿತ್ತು ಅರವಿಂದ್ ಈ ಒಂದು ಪ್ರತಿಭಟನೆ. ಆ ಬಳಿಕ ಈ ಒಂದು ಆಡಳಿತ ಕಚೇರಿ ಏನಿದೆ ಅಲ್ಲಿಗೆ ಮುತ್ತಿಗೆ ಹಾಕಬೇಕು ಅನ್ನುವಂತ ಕಾರಣಕ್ಕೆ ಕೆಲವೊಂದು ವಿದ್ಯಾರ್ಥಿಗಳು ನುಗ್ಗುವಂತ ಪ್ರಯತ್ನ ಮಾಡಿದ್ದಾರೆ. ಅದರ ಆಡಳಿತ ಕಚೇರಿಯ ಎದುರಿನ ಅದನ್ನ ಮುರಿದು ಒಳಗೋಗ್ಲಿ ಹೋಗುವಂತ ಪ್ರಯತ್ನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಎದುರಿದ ಗಾಜನ್ನ ಹೊಡೆದಾಕಿದರೆ ಓರ್ವ ವಿದ್ಯಾರ್ಥಿಗೆ ಎಬಿವಿಪಿಗೂ ಗಾಯಗಳಾಗಿರುವಂತದ್ದು. ಪ್ರಮುಖ ಬೇಡಿಕೆ ಏನಿತ್ತು ಆ ಬೇಡಿಕೆಯನ್ನ ಈಡೇರಿಸಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಹಿಂದೆನೂ ಮನವಿಯನ್ನ ವಿಸಿ ಅವರಿಗೆ ಕೊಡಲಾಗಿತ್ತು. ಆದ್ರೆ ಯಾವುದೇ ರೀತಿಯಾದಂತ ಕ್ರಮ ಆಗಿಲ್ಲ ಅನ್ನುವಂತ ಹಿನ್ನೆಲೆಯಲ್ಲಿ ಇವತ್ತು ಏಕಾಏಕಿಯಾಗಿ ಈ ಒಂದು ಪ್ರತಿಭಟನೆಯನ್ನ ವಿದ್ಯಾರ್ಥಿಗಳು ಮಾಡಿರುವಂತದ್ದು. ಶಾಂತಿಯುತವಾಗಿ ಆರಂಭಗೊಂಡಂತ ಏನು ಪ್ರತಿಭಟನೆ ಇದೆ ಇದು ಆ ಬಳಿಕ ಮತ್ತಷ್ಟು ಗಂಭೀರ ಸ್ವರೂಪಕ್ಕೆ ಹೋಯಿತು. ಆ ಬಳಿಕ ವಿಸಿ ಅವರು ಸ್ವತಃ ಬಂದು ಸಂಧಾನ ಮಾತುಕತೆಯನ್ನ ಮಾಡಿದರೆ, ಕೆಲವೇ ದಿನಗಳಲ್ಲಿ ಇದನ್ನ ಸರ್ಕಾರದ ಗಮನಕ್ಕೆ ತರ್ತೇವೆ, ನಿಮ್ಮ ಏನು ಸಮಸ್ಯೆಗಳಿದೆ ಅದನ್ನ ಪರಿಹಾರ ಮಾಡುವಂತ ಕೆಲಸ ಮಾಡ್ತೇನೆ ಅನ್ನುವಂತ ಭರವಸೆಯನ್ನು ಕೊಟ್ಟು, ಆದ್ರೆ ಅದಕ್ಕೂ ವಿದ್ಯಾರ್ಥಿಗಳು ಕೇಳದೇ ಇರುವಂತದ್ದು. ಪ್ರತಿಭಟನೆ ತೀವ್ರಗೊಂಡಂತ ಹಿನ್ನೆಲೆಯಲ್ಲಿ ಮತ್ತೆ ವಿಸಿ ಅವರೀಗ ಆಗಮಿಸಿದ್ದಾರೆ. ಜೊತೆಗೆ ಸಿಂಡಿಕೇಟ್. ಓಕೆ ಸುಕ್ಪಾಲ್, ಥ್ಯಾಂಕ್ ಯು.